ಮೋದಿಯವರನ್ನು ಇಷ್ಟೆಲ್ಲ ಹಾಡಿ ಹೊಗಳಿ ನಾನು ಪ್ರಧಾನಿ ಮೋದಿ ಜೊತೆ ಎಂದಿಗೂ ಸ್ನೇಹಿತನಾಗಿರ್ತೇನೆ ಅನ್ನುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯ ಟ್ರಂಪ್ ಅವರು ಇವರನ್ನು ಹಾಡಿ ಹೊಗಳುತ್ತಾರೆ. ಇದಕ್ಕೆ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ ಹೇಳಿಕೆ ನಾನು ಪ್ರಧಾನಿ ಮೋದಿ ಜೊತೆ ಎಂದಿಗೂ ಸ್ನೇಹಿತನಾಗಿರುತ್ತೇನೆ ಅನ್ನುವಂಥ ಹೇಳಿಕೆ ಡೊನಾಲ್ಡ್ ಟ್ರಂಪ್ ಅವರದು. ಇದಕ್ಕೆ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಭಾವನೆಗಳನ್ನು ನಾವು ಪ್ರಶಂಸಿಸುತ್ತೇವೆ. ಭಾರತದ ಬಗ್ಗೆ ಸಕಾರಾತ್ಮಕವಾಗಿ ಮಾತಾಡಿದ್ದಕ್ಕೆ ಪ್ರಶಂಸಿಸುತ್ತೇನೆ. ಭಾರತ ಅಮೆರಿಕ ಬಹಳ ಸಕಾರಾತ್ಮಕವಾದಂಥ ಸಂಬಂಧವನ್ನು ಹೊಂದಿವೆ. ಭವಿಷ್ಯದ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಹೊಂದಿವೆ. ಟ್ರಂಪ್ ಹೇಳಿಕೆ ಬಗ್ಗೆ ಪೋಸ್ಟ್ ಮಾಡಿ ಪ್ರಧಾನಿ ಮೋದಿ ಪ್ರಶಂಸಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಭಾವನೆಗಳನ್ನು ನಾವು ಪ್ರಶಂಸಿಸುತ್ತೇವೆ. ನಾವು ಮತ್ತು ಅಮೆರಿಕ ಒಳ್ಳೆಯ ಸಂಬಂಧದಲ್ಲಿದ್ದೇವೆ, ಸಕಾರಾತ್ಮಕ ಸಂಬಂಧದಲ್ಲಿ, ಅದು ಎಲ್ಲ ಆಯಾಮದಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗಬೇಕಾಗಿರುವುದಂತೂ ಅಂತ ಪೋಸ್ಟ್ ಮಾಡಿ ಡೀಪ್ಲಿ ಅಪ್ರಿಷಿಯೇಟ್ ಆ್ಯಂಡ್ ಫುಲ್ಲಿ ರೆಸಿಪ್ರೊಕೇಟ್ ಪ್ರೆಸಿಡೆಂಟ್ ಟ್ರಂಪ್ಸ್ ಸೆಂಟಿಮೆಂಟ್ಸ್ ಆ್ಯಂಡ್ ಪಾಸಿಟಿವ್ ಅಸೆಸ್ಮೆಂಟ್ ಆಫ್ ಅವರ್ ಟೈಸ್ ಅಂತ ಬರೆಯುವ ಮುಖಾಂತರ India and the US have a very positive and forward-looking, compensative and global strategic partnership ಅಂತ ಪ್ರಧಾನಿ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳನ್ನು, ಆ ಪ್ರೀತಿಯನ್ನು, ಸ್ನೇಹವನ್ನು ತಮ್ಮ ಪೋಸ್ಟ್ ಮುಖೇನ ಸ್ವಾಗತಿಸಿದ್ದಾರೆ. ಒಂದು ಕಡೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟೇ ಬೇರೆ ರೀತಿ ಇತ್ತು ಮತ್ತು ಇವತ್ತಿಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ರೀತಿಯಲ್ಲಿ ಒಂದು ಸಾಫ್ಟ್ ಕಾರ್ನರ್ ಅಂತಲೇ ಹೇಳಬಹುದು, ಅಥವಾ ಫ್ರೆಂಡ್ಶಿಪ್ಪನ್ನು ಮುಂದುವರೆಸೋ ಭಾಗವಾಗಿ ಭಾರತದ ಬಗ್ಗೆ, ಅದರಲ್ಲೂ ಕೂಡ ಮೋದಿಯವರ ಬಗ್ಗೆ ಇಷ್ಟೆಲ್ಲ ಮಾತನಾಡಿದ್ದಾರೆ. ಈ ಮಧ್ಯೆ ಅಮೆರಿಕ ಪ್ರವಾಸವನ್ನು ಪ್ರಧಾನಿ ಮೋದಿ ರದ್ದುಪಡಿಸಿದ್ದಾರೆ. ವಿಶ್ವಸಂಸ್ಥೆ ಸಭೆಯಲ್ಲಿ ಭಾಗಿಯಾಗಲು ಮೋದಿಯವರು ತೆರಳಬೇಕಾಗಿತ್ತು. ಪ್ರಧಾನಿ ಮೋದಿ ಬದಲು ಅಮೆರಿಕಕ್ಕೆ ಜೈಶಂಕರ್ ಅವರು ತೆರಳುತ್ತಾ ಇದ್ದಾರೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಜೈಶಂಕರ್ ಭಾಗಿಯಾಗ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಧಾನಿ ಮೋದಿ ಅವರು ಅಮೆರಿಕ ಪ್ರವಾಸವನ್ನು ರದ್ದುಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಬೇಕಾಗಿತ್ತು, ಬಟ್ ಅವರು ಹೋಗ್ತಾ ಇಲ್ಲ. ಅವರ ಬದಲಾಗಿ ಜೈಶಂಕರ್ ಅವರನ್ನ ಕಳಿಸ್ಕೊಡ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಪ್ರಧಾನಿ ಮೋದಿಯವರ ಪ್ರವಾಸವನ್ನು, ಅಮೆರಿಕ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಅವರ ಬದಲಾಗಿ ಜೈಶಂಕರ್ ಅವರನ್ನ ಕಳಿಸ್ಕೊಡಲಾಗ್ತಾ ಇದೆ. ಇದಕ್ಕೆ ಕಾರಣ ಅಂತ ಹುಡುಕೋದಕ್ಕಾಗಲ್ಲ. ಇದು ಬಿಕಾಸ್ ಅಮೇರಿಕ ನಮ್ಮ ಮೇಲೆ ಮುನಿಸಿಕೊಂಡಿದ್ದಂಥ ಕಾರಣಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅಮೇರಿಕಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ವಿಶ್ವಸಂಸ್ಥೆಯ ಸಭೆಯಲ್ಲಿ ದೇಶವನ್ನು ಪ್ರತಿನಿಧಿಸಬೇಕಾಗಿರುತ್ತೆ. ಹೀಗಾಗಿ ವಿಶ್ವಸಂಸ್ಥೆಯ ಸಭೆಗೆ ಮೋದಿ ಹೋಗಬೇಕಿತ್ತು, ಬಟ್ ಹೋಗ್ತಾ ಇಲ್ಲ. ಅವರ ಬದಲಿಗೆ ಇನ್ನೋರ್ವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.